ಕೈಗಾ ಅಣು ವಿದ್ಯುತ್ ಸ್ಥಾವರ ನೇಮಕ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾದಲ್ಲಿ ಉದ್ಯೋಗ ಅನ್ಯ ರಾಜ್ಯದವರ ಪಾಲಾಗ್ತಾ ಇದೆ. ಸ್ಥಳೀಯರಿಗೆ ಪ್ರಾಶಸ್ತ್ಯ ನೀಡದೇ ಇರೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೈಗಾದಲ್ಲಿ ಇದೀಗ 391 ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ನೇಮಕದಲ್ಲಿ ಸ್ಥಳೀಯರನ್ನ ಪರಿಗಣಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಗುತ್ತಿಗೆ ನೌಕರರನ್ನ ಖಾಯಂ ಮಾಡುವಂತೆ ಆಗ್ರಹಿಸಲಾಗ್ತಾ ಇದೆ. ಕನ್ನಡಿಗರಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಬೇಡಿಕೆಯಾಗಿದೆ. ಅನ್ಯ ರಾಜ್ಯದವರಿಗೆ ಪ್ರಾಶಸ್ತ್ಯ ನೀಡಬಾರದು, ಸ್ಥಳೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು ಈ ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿಚಾರದಲ್ಲಿ ಅಂತ ಹೇಳ್ತಿದ್ದಾರೆ. ನಮ್ದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವುದು ಅರ್ಟುಗಾ ಊರಲ್ಲಾದ್ರೂ ಕೂಡ ನಮ್ದು 25 ವರ್ಷ ಆಯಿತು ಪ್ಲಾಂಟ್ ಆಗಿ. ಒಂದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇಲ್ಲ. ಹಾಗೂ ಕೈಗಾದಲ್ಲೂ ಕೂಡ ನಮ್ಮವರು ಯಾರು ಒಬ್ಬರು ಇಲ್ಲಿ ತನಕ ಯಾರೋ ಒಬ್ರು ಕೂಡ ಪರ್ಮನೆಂಟ್ ಎಂಪ್ಲಾಯಿ ಆಗಿಲ್ಲ. ನಮ್ಮ ಬೇಡಿಕೆ ಇಷ್ಟೇ. ಈಗ ಸದ್ಯಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 300ಕ್ಕೂ ಅಧಿಕ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಆ ಪೋಸ್ಟ್ಗಳಲ್ಲಿ ಡಿಪ್ಲೊಮಾ, ITI, ಡಿಗ್ರಿ, ನರ್ಸಿಂಗ್ ಕೂಡ ನಮ್ಮ ಊರಲ್ಲೂ ಕೂಡ ಇದ್ದಾರೆ. ನಮ್ಮ ಸುತ್ತಮುತ್ತ ಊರಲ್ಲೂ ಕೂಡ ಒಂದು 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋರು ಎಲ್ಲರೂ ಇದ್ದಾರೆ. ಮತ್ತೆ ಇದೇ ಪೋಸ್ಟಿಗೆ ಕೂಡ ಅವರೇ ಇಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇಂಥ ಪೋಸ್ಟಿಗೆ ಕೂಡ ನೀವು ಪರ್ಮನೆಂಟ್ ಅಲ್ಲಿ ನಮ್ಗೆಲ್ಲರಿಗೂ ಚಾನ್ಸ್ ಮಾಡಿಕೊಡ್ಬೇಕು ಹಾಗೂ ನಮ್ಗೆಲ್ಲರಿಗೂ ತಗೊಳ್ಬೇಕಂತ ನಮ್ದು ವಿನಂತಿ. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕದಲ್ಲಿ ಪ್ರಸ್ತುತವಾಗಿ ಇವತ್ತು 300ಕ್ಕೂ ಅಧಿಕ ಒಂದು ಪರ್ಮನೆಂಟ್ ಎಂಪ್ಲಾಯ್ ಒಂದು ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಅರ್ಜಿಯಲ್ಲಿ ಒಂದು ಸ್ಥಳೀಯವರಿಗೆ ಯಾವುದೇ ಒಂದು ಅವರು ಮೀಸಲಾತಿಯನ್ನ ನೀಡಲಿಲ್ಲ. ಅದಕ್ಕಾಗಿ ನಾನು ತಿಳಿಸುವುದೇನೆಂದ್ರೆ, ನಮ್ಮ ಒಂದು ಕಾರವಾರದ ಒಂದು ಯುವಜನತೆ ITI, ಡಿಪ್ಲೊಮಾ, ಡಿಗ್ರಿ ಹೀಗೆ ಮುಂತಾದ ಉನ್ನತ ಶಿಕ್ಷಣವನ್ನ ಮುಗಿಸಿ ಕೈಗಾದಲ್ಲಿ ವಿವಿಧ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಅವರ ಅನುಭವಕ್ಕೆ ತಕ್ಕಂತೆ ಅವರಿಗೆ ಆ ಕೆಲಸದಲ್ಲಿ ಇವತ್ತು ಕರೆದಿರುವ ಒಂದು ಅರ್ಜಿಯಲ್ಲಿ ಆ ಕೆಲಸವನ್ನ ಅವರು ಕೂಡ ಮಾಡಬಹುದು. ಅದಕ್ಕಾಗಿ ನಮ್ಮ ಈ ಒಂದು ಮನವಿ ಏನಂದ್ರೆ, ಈಗ ಕರೆದಿರುವ ಒಂದು ಹುದ್ದೆಯಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಏನು ಅನುಭವ ಇದೆ ಅಂತ ಒಂದು ಯುವಕರನ್ನ ಅಂತವರನ್ನು ಈ ಒಂದು ಪರ್ಮನೆಂಟ್ ಒಂದು ಎಂಪ್ಲಾಯ್ ಆಗಿ ಮಾಡ್ಕೊಳ್ಬೇಕು. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕ. ಕೈಗಾ ಅಣು ವಿದ್ಯುತ್ ಸ್ಥಾವರ ನೇಮಕ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾದಲ್ಲಿ ಉದ್ಯೋಗ ಅನ್ಯ ರಾಜ್ಯದವರ ಪಾಲಾಗ್ತಾ ಇದೆ. ಸ್ಥಳೀಯರಿಗೆ ಪ್ರಾಶಸ್ತ್ಯ ನೀಡದೇ ಇರೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೈಗಾದಲ್ಲಿ ಇದೀಗ 391 ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ನೇಮಕದಲ್ಲಿ ಸ್ಥಳೀಯರನ್ನ ಪರಿಗಣಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಗುತ್ತಿಗೆ ನೌಕರರನ್ನ ಖಾಯಂ ಮಾಡುವಂತೆ ಆಗ್ರಹಿಸಲಾಗ್ತಾ ಇದೆ. ಕನ್ನಡಿಗರಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಬೇಡಿಕೆಯಾಗಿದೆ. ಅನ್ಯ ರಾಜ್ಯದವರಿಗೆ ಪ್ರಾಶಸ್ತ್ಯ ನೀಡಬಾರದು, ಸ್ಥಳೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು ಈ ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿಚಾರದಲ್ಲಿ ಅಂತ ಹೇಳ್ತಿದ್ದಾರೆ. ನಮ್ದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವುದು ಅರ್ಟುಗಾ ಊರಲ್ಲಾದ್ರೂ ಕೂಡ ನಮ್ದು 25 ವರ್ಷ ಆಯಿತು ಪ್ಲಾಂಟ್ ಆಗಿ. ಒಂದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇಲ್ಲ. ಹಾಗೂ ಕೈಗಾದಲ್ಲೂ ಕೂಡ ನಮ್ಮವರು ಯಾರು ಒಬ್ಬರು ಇಲ್ಲಿ ತನಕ ಯಾರೋ ಒಬ್ರು ಕೂಡ ಪರ್ಮನೆಂಟ್ ಎಂಪ್ಲಾಯಿ ಆಗಿಲ್ಲ. ನಮ್ಮ ಬೇಡಿಕೆ ಇಷ್ಟೇ. ಈಗ ಸದ್ಯಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 300ಕ್ಕೂ ಅಧಿಕ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಆ ಪೋಸ್ಟ್ಗಳಲ್ಲಿ ಡಿಪ್ಲೊಮಾ, ITI, ಡಿಗ್ರಿ, ನರ್ಸಿಂಗ್ ಕೂಡ ನಮ್ಮ ಊರಲ್ಲೂ ಕೂಡ ಇದ್ದಾರೆ. ನಮ್ಮ ಸುತ್ತಮುತ್ತ ಊರಲ್ಲೂ ಕೂಡ ಒಂದು 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋರು ಎಲ್ಲರೂ ಇದ್ದಾರೆ. ಮತ್ತೆ ಇದೇ ಪೋಸ್ಟಿಗೆ ಕೂಡ ಅವರೇ ಇಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇಂಥ ಪೋಸ್ಟಿಗೆ ಕೂಡ ನೀವು ಪರ್ಮನೆಂಟ್ ಅಲ್ಲಿ ನಮ್ಗೆಲ್ಲರಿಗೂ ಚಾನ್ಸ್ ಮಾಡಿಕೊಡ್ಬೇಕು ಹಾಗೂ ನಮ್ಗೆಲ್ಲರಿಗೂ ತಗೊಳ್ಬೇಕಂತ ನಮ್ದು ವಿನಂತಿ. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕದಲ್ಲಿ ಪ್ರಸ್ತುತವಾಗಿ ಇವತ್ತು 300ಕ್ಕೂ ಅಧಿಕ ಒಂದು ಪರ್ಮನೆಂಟ್ ಎಂಪ್ಲಾಯ್ ಒಂದು ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಅರ್ಜಿಯಲ್ಲಿ ಒಂದು ಸ್ಥಳೀಯವರಿಗೆ ಯಾವುದೇ ಒಂದು ಅವರು ಮೀಸಲಾತಿಯನ್ನ ನೀಡಲಿಲ್ಲ. ಅದಕ್ಕಾಗಿ ನಾನು ತಿಳಿಸುವುದೇನೆಂದ್ರೆ, ನಮ್ಮ ಒಂದು ಕಾರವಾರದ ಒಂದು ಯುವಜನತೆ ITI, ಡಿಪ್ಲೊಮಾ, ಡಿಗ್ರಿ ಹೀಗೆ ಮುಂತಾದ ಉನ್ನತ ಶಿಕ್ಷಣವನ್ನ ಮುಗಿಸಿ ಕೈಗಾದಲ್ಲಿ ವಿವಿಧ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಅವರ ಅನುಭವಕ್ಕೆ ತಕ್ಕಂತೆ ಅವರಿಗೆ ಆ ಕೆಲಸದಲ್ಲಿ ಇವತ್ತು ಕರೆದಿರುವ ಒಂದು ಅರ್ಜಿಯಲ್ಲಿ ಆ ಕೆಲಸವನ್ನ ಅವರು ಕೂಡ ಮಾಡಬಹುದು. ಅದಕ್ಕಾಗಿ ನಮ್ಮ ಈ ಒಂದು ಮನವಿ ಏನಂದ್ರೆ, ಈಗ ಕರೆದಿರುವ ಒಂದು ಹುದ್ದೆಯಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಏನು ಅನುಭವ ಇದೆ ಅಂತ ಒಂದು ಯುವಕರನ್ನ ಅಂತವರನ್ನು ಈ ಒಂದು ಪರ್ಮನೆಂಟ್ ಒಂದು ಎಂಪ್ಲಾಯ್ ಆಗಿ ಮಾಡ್ಕೊಳ್ಬೇಕು. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕ. ಕೈಗಾ ಅಣು ವಿದ್ಯುತ್ ಸ್ಥಾವರ ನೇಮಕ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾದಲ್ಲಿ ಉದ್ಯೋಗ ಅನ್ಯ ರಾಜ್ಯದವರ ಪಾಲಾಗ್ತಾ ಇದೆ. ಸ್ಥಳೀಯರಿಗೆ ಪ್ರಾಶಸ್ತ್ಯ ನೀಡದೇ ಇರೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೈಗಾದಲ್ಲಿ ಇದೀಗ 391 ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ನೇಮಕದಲ್ಲಿ ಸ್ಥಳೀಯರನ್ನ ಪರಿಗಣಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಗುತ್ತಿಗೆ ನೌಕರರನ್ನ ಖಾಯಂ ಮಾಡುವಂತೆ ಆಗ್ರಹಿಸಲಾಗ್ತಾ ಇದೆ. ಕನ್ನಡಿಗರಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಬೇಡಿಕೆಯಾಗಿದೆ.
ಅನ್ಯ ರಾಜ್ಯದವರಿಗೆ ಪ್ರಾಶಸ್ತ್ಯ ನೀಡಬಾರದು, ಸ್ಥಳೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು ಈ ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿಚಾರದಲ್ಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿರುವ ಐಟಿಆರ್ ಕೊಡಬೇಕೆಂಬುದನ್ನ ನಾವು ನಮ್ದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವುದು ಅರ್ಟುಗಾ ಊರಲ್ಲಾದ್ರೂ ಕೂಡ ನಮ್ದು 25 ವರ್ಷ ಆಯಿತು ಪ್ಲಾಂಟ್ ಆಗಿ. ಒಂದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇಲ್ಲ. ಹಾಗೂ ಕೈಗಾದಲ್ಲೂ ಕೂಡ ನಮ್ಮವರು ಯಾರು ಒಬ್ಬರು ಇಲ್ಲಿ ತನಕ ಯಾರು ಒಬ್ಬರು ಕೂಡ ಪರ್ಮನೆಂಟ್ ಎಂಪ್ಲಾಯಿ ಆಗಿಲ್ಲ. ನಮ್ಮ ಬೇಡಿಕೆ ಇಷ್ಟೇ. ಈಗ ಸದ್ಯಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 300ಕ್ಕೂ ಅಧಿಕ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಆ ಪೋಸ್ಟ್ಗಳಲ್ಲಿ ಡಿಪ್ಲೊಮಾ, ಐಟಿಐ, ಡಿಗ್ರಿ, ನರ್ಸಿಂಗ್ ಕೂಡ ನಮ್ಮ ಊರಲ್ಲೂ ಕೂಡ ಇದ್ದಾರೆ. ನಮ್ಮ ಸುತ್ತಮುತ್ತ ಊರಲ್ಲೂ ಕೂಡ ಒಂದು 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋರು ಎಲ್ಲರೂ ಇದ್ದಾರೆ. ಮತ್ತೆ ಇದೇ ಪೋಸ್ಟಿಗೆ ಕೂಡ ಅವರೇ ಇಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇಂಥ ಪೋಸ್ಟಿಗೆ ಕೂಡ ನೀವು ಪರ್ಮನೆಂಟ್ ಅಲ್ಲಿ ನಮ್ಗೆಲ್ಲರಿಗೂ ಚಾನ್ಸ್ ಮಾಡಿಕೊಡ್ಬೇಕು ಹಾಗೂ ನಮ್ಗೆಲ್ಲರಿಗೂ ತಗೊಳ್ಬೇಕಂತ ನಮ್ದು ವಿನಂತಿ. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕದಲ್ಲಿ ಪ್ರಸ್ತುತವಾಗಿ ಇವತ್ತು 300ಕ್ಕೂ ಅಧಿಕ ಒಂದು ಪರ್ಮನೆಂಟ್ ಎಂಪ್ಲಾಯ್ ಒಂದು ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಅರ್ಜಿಯಲ್ಲಿ ಒಂದು ಸ್ಥಳೀಯವರಿಗೆ ಯಾವುದೇ ಒಂದು ಅವರು ಮೀಸಲಾತಿಯನ್ನ ನೀಡಲಿಲ್ಲ. ಅದಕ್ಕಾಗಿ ನಾನು ತಿಳಿಸುವುದೇನೆಂದ್ರೆ, ನಮ್ಮ ಒಂದು ಕಾರವಾರದ ಒಂದು ಯುವಜನತೆ ಐಟಿಐ, ಡಿಪ್ಲೊಮಾ, ಡಿಗ್ರಿ ಹೀಗೆ ಮುಂತಾದ ಉನ್ನತ ಶಿಕ್ಷಣವನ್ನ ಮುಗಿಸಿ ಕೈಗಾದಲ್ಲಿ ವಿವಿಧ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಅವರ ಅನುಭವಕ್ಕೆ ತಕ್ಕಂತೆ ಅವರಿಗೆ ಆ ಕೆಲಸದಲ್ಲಿ ಇವತ್ತು ಕರೆದಿರುವ ಒಂದು ಅರ್ಜಿಯಲ್ಲಿ ಆ ಕೆಲಸವನ್ನ ಅವರು ಕೂಡ ಮಾಡಬಹುದು. ಅದಕ್ಕಾಗಿ ನಮ್ಮ ಈ ಒಂದು ಮನವಿ ಏನಂದ್ರೆ, ಈಗ ಕರೆದಿರುವ ಒಂದು ಹುದ್ದೆಯಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಏನು ಅನುಭವ ಇದೆ ಅಂತ ಒಂದು ಯುವಕರನ್ನ ಅಂತವರನ್ನು ಈ ಒಂದು ಪರ್ಮನೆಂಟ್ ಒಂದು ಎಂಪ್ಲಾಯ್ ಆಗಿ ಮಾಡ್ಕೊಳ್ಬೇಕು. ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಂದು ಘಟಕ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಅಲ್ವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.